ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಗೋಲ್ ಬಜ್ಜಿನ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಹೊಸಬ್ರಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವಿಲ್ಲಿ ಮೊದಲಿಗೆ 1 ಬೌಲ್ ಆಗುವಷ್ಟು ಕೊಬ್ಬರಿನ ತೊಗೊಂಡಿದ್ದೀವಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ. ನಂತರ ಪುಟಾಣಿ 2-3 ಚಮಚ ಆಗುವಷ್ಟು, 1 ಚಿಟಿಕೆ ಆಗುವಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪು, ನೆಕ್ಸ್ಟು 1-2 ಚಮಚ ಆಗುವಷ್ಟು ಮೊಸರನ್ನು ಹಾಕ್ತಾಯಿದ್ದೀವಿ. ಇಲ್ಲಿ ಒಂದು ಸ್ವಲ್ಪನೇ ಅದೇ ಲೋಟದಲ್ಲಿ, ಚಿಕ್ಕ ಲೋಟದಲ್ಲೇ 1.5 ಲೋಟ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಗ್ರೈಂಡ್ ಮಾಡಿ ಆಗಿದೆ. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಒಗ್ಗರಣೆ ಕೊಟ್ಟಿದ್ದೀವಿ. ಒಗ್ಗರಣೆ ಹಾಕಿ ಇದರಲ್ಲಿ ಹಾಕಿದ್ದೀವಿ. ಸೊ ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗ ಬಜ್ಜಿ ಮಾಡಲಿಕ್ಕೆ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋಬೇಕಂತ ತೋರಿಸ್ತಾ ಇದ್ದೀವಿ. ನೋಡಿ, ನಾವಿಲ್ಲಿ 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. ಜಜ್ಜಿಟ್ರು ಅಂತ 1-2 ಹಸಿಮೆಣಸನ್ನು ತೊಗೊಂಡಿದ್ದೀವಿ. ಸ್ವಲ್ಪ ಕಾಯಿ ತುರಿ ಸಣ್ಣ ಪೀಸಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ. 1 ಚಿಟಿಕೆದಷ್ಟು ಜೀರಿಗೆ, 1 ಚಿಟಿಕೆದಷ್ಟು ಅಜ್ವಾನನ ಒಂದು ಸ್ವಲ್ಪ ಕೈಯಿಂದ ಈ ರೀತಿ ತಿಕ್ಕಿ ಹಾಕೋಬೇಕು. ಫ್ಲವರ್ ತುಂಬ ಚೆನ್ನಾಗಿ ಬರುತ್ತೆ. ಅಜ್ವಾನ ಹಾಕೋದ್ರಿಂದ ಬಜ್ಜಿ ಕೂಡ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, 3-4 ಚಮಚ ಆಗುವಷ್ಟು ಗಟ್ಟಿ ಮೊಸರನ್ನು, ಫ್ರೆಶ್ ಆಗಿರುವಂಥ ಮೊಸರನ್ನು ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವಿಲ್ಲಿ ಸೋಡಾ ಯೂಸ್ ಮಾಡ್ತಾ ಇಲ್ಲ. ಸೋಡಾ ಯೂಸ್ ಮಾಡಲ್ದೇ ಬಜ್ಜಿ ಯಾವ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ಇಲ್ಲಿ ನೀವು ಬೇಕಿದ್ರೆ ಸೋಡಾ ಯೂಸ್ ಮಾಡ್ಕೋಬೋದು. ಬಟ್ ಸೋಡಾ ಯೂಸ್ ಮಾಡಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ. ಈ ರೀತಿ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿನೂ ಇರಲಿಕ್ಕಿಲ್ಲ, ತುಂಬ ತಿಳುನೂ ಇರಲಿಕ್ಕಿಲ್ಲ, ಮೀಡಿಯಮ್ ಹದದಲ್ಲೇ ಇರಬೇಕು ಇದು ಹಿಟ್ಟು. ಸೊ ನೋಡಿ, ಇವಾಗ ಹಿಟ್ಟು ಕಲಿಸೋದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಇವಾಗ ನೋಡಿ 10 ನಿಮಿಷ ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ. ಹಿಟ್ಟು ಚೆನ್ನಾಗಿ ನೆಂದಿದೆ. ನಿಮಗೆ ಕಡಲೆ ಹಿಟ್ಟಿನ ಬಜ್ಜಿ ತಿಂದು ಏನಾದರೂ ಬೇಜಾರಾಗಿದ್ದರೆ ದಿಢೀರಾಗಿ ಇನ್ಸ್ಟಂಟಾಗಿಯೇ ಈ ರೀತಿ ಮೈಸೂರು ಬಜ್ಜಿ ಮಾಡ್ಕೋಬೋದು. ಮೊದಲಿಗೆ ನಾವು ಇದೇ ಪಾತ್ರೆಗೆ ನಾವು ಒಗ್ಗರಣೆನ ಹಾಕಿದ್ವಿ ಚಟ್ನಿಗೆ. ಅದೇ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಬಜ್ಜಿನ ಕರಿತಾ ಇದ್ದೀವಿ. ಒಂದು ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು 2 ಸೈಡ್ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಬಜ್ಜಿನ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ನೋಡಿ, 1 ಸೈಡ್ ಕರೆದ್ರೆ ಈ ರೀತಿ ತಿರುಗಿಸಿ ಹಾಕಿಬಿಟ್ಟು 2 ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ. ಮಾಮೂಲಿ ಕಡಲೆ ಹಿಟ್ಟಿನ ಬಜ್ಜಿ ಎಲ್ಲ ಯಾವ ರೀತಿ ಕರಿತಿರಲ್ಲ, ಇದನ್ನು ಸಹ ಅದೇ ರೀತಿಯೇ ಕರ್ಕೋಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಜ್ಜಿನ ಚೆನ್ನಾಗಿ ಕರ್ಕೋಬೇಕು ಎಣ್ಣೆಯಲ್ಲಿ. ತುಂಬಾ ಟೇಸ್ಟಿಯಾಗಿರುವಂಥ ಬಜ್ಜಿಯು ಮೈಸೂರು ಬಜ್ಜಿ. ನೋಡಿ, 2 ಸೈಡ್ ಚೆನ್ನಾಗಿ ಕರೆದಿದೆ, ಕೆಂಪು ಕಲರ್ ಆಗಿದೆ. ಅದನ್ನ ಇವಾಗ ಒಂದು ಪ್ಲೇಟ್ಗೆ ಹಾಕಿಡ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಮೈಸೂರು ಬಜ್ಜಿ ಮಂಗಳೂರು ಸ್ಪೆಷಲ್ ಬಜ್ಜಿ ಅಂತ ಹೇಳ್ಬೋದು. ಈ ರೆಸಿಪಿ ಮಾಡೋದು ಗೊತ್ತಾಯ್ತಲ್ವಾ? ಸೊ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ.